ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಲ್ಪೆಯಲ್ಲಿ ಬರುವಾಗ ಫ್ರೆಶ್ ಮೀನು ತಂದಿದ್ದಾರೆ. ಇದು ಅಡೆ ಮೀನಂತ ಇದರ ಹೆಸರು. ಇದು ಫ್ರೈಗೆಲ್ಲ ಒಳ್ಳೆಯದಾಗ್ತದೆ. ನಾವೀಗ ಅದನ್ನು ಕಟ್ಕೊಡುವ. ಇದಕ್ಕೊಂದು ಈ ಮೀನಲ್ಲಿ ಎಲ್ಲ ಮೀನಲ್ಲಿ ಸಹ ಒಮೆಗಾ ಆ್ಯಸಿಡ್ ಫ್ಯಾಟ್ 3 ಇರ್ತದೆ ಮತ್ತು ಪ್ರೋಟೀನ್ ಇರ್ತದೆ. ನಮಗೆ ಚಿಕನ್ ಎಲ್ಲ ಹೆಚ್ಚು ತಿನ್ನುವುದಕ್ಕಿಂತ, ಈಗ ಚಿಕನ್ಗೆಲ್ಲ ಇಂಜೆಕ್ಷನ್ ಕೊಡ್ತಾರಂತ ಹೇಳ್ತಾರೆ, ಅದು ತಿನ್ನುವುದಕ್ಕಿಂತ ಮೀನು ತಿಂದರೆ ತುಂಬ ಒಳ್ಳೆಯದು ದೇಹಕ್ಕೆ. ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ತೇನೆ ನಾನು. ಕಟ್ಸೆಲ್ಲ ಮಾಡಿ ಆಯಿತು. ಈಗ ಮಸಾಲೆ ರೆಡಿ ಮಾಡಿದೆ. ಈಗ ಮಸಾಲೆ ಮಾಡುವಾಗ ಎಂತೆಲ್ಲ ಹಾಕೋದಂತ ಹೇಳಿದೆ. ಈಗ ಮಸಾಲೆ ರೆಡಿ ಆಯಿತು. ಈಗ ಇದಕ್ಕೆ ಮಸಾಲೆಯನ್ನು ಹಚ್ಚಿ ಮ್ಯಾರಿನೇಟ್ ಮಾಡಿಡುವ. ಇದನ್ನು ನಾವು ಎಷ್ಟು ಗಂಟೆ ಮ್ಯಾರಿನೇಟ್ ಮಾಡ್ತೇವೆ ಅಷ್ಟು ಗಂಟೆ ತನಕ ಮಸಾಲೆ ಒಳ್ಳೆಯದು ಹಿಡಿತದೆ ಇದಕ್ಕೆ. ಈಗ ಮಸಾಲೆ ಎಲ್ಲ ಹಾಕಿ ಆಯಿತು ನೋಡಿ. ಹೀಗೆ ಹಾಕ್ತದೆ. ಮತ್ತು ಇದನ್ನೊಂದು 4 ರಿಂದ 5 ಗಂಟೆ ಮ್ಯಾರಿನೇಟ್ ಮಾಡಿಡುವ. ಆವಾಗ ಉಪ್ಪು ಹುಳಿ ಎಲ್ಲ ಎಳೆದುಕೊಂಡು ತುಂಬ ರುಚಿ ಬರ್ತದೆ ಮೀನೆಲ್ಲ. ಮತ್ತೆ ಫ್ರೈ ಮಾಡುವ. ಈಗ ಫ್ರೈ ಮಾಡುವ. ನಾವು ಮೊದಲಿಗೆ ಒಂದು ಬಾಣಲೆ ತಗೊಂಡಿದ್ದೇನೆ, ಪ್ಯಾನ್. ಅದಕ್ಕೆ ಆಯಿಲ್ ಹಾಕ್ತೇನೆ. ಇದು ಕೊಕೊನಟ್ ಆಯಿಲ್. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೇನೆ. ಆವಾಗ ಅದು ಫ್ಲೇವರ್ ಒಳ್ಳೇದು ಬರ್ತದೆ. ಈಗ ಮಸಾಲೆ ಹಾಕಿದ ಮೀನನ್ನು ಇದಕ್ಕೆ ಹಾಕ್ತೇನೆ. ಒಳ್ಳೆಯದು ಫ್ರೈ ಆಗಲಿ. ಈಗ ಒಂದು ಸೈಡ್ ಆಯಿತು ಫ್ರೈ. ಇನ್ನೊಂದು ಸೈಡ್ ಟರ್ನ್ ಮಾಡ್ತೇನೆ. ಈಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿಡುವ.
ಫ್ರೈ ಆಯಿತು, ತೆಗೆಯುವ. ಎಷ್ಟು ಫ್ರೈ ಆದರೆ ಸಾಕು. ಈಗ ರುಚಿ ರುಚಿಯಾದ ಅಡೆಮೀನ್ ಫ್ರೈ ರೆಡಿ ಆಯಿತು. ಫ್ರೈ ರೆಡಿ ಆಯಿತು. ಈಗ ರುಚಿ ರುಚಿಯಾದ ಮೀನು ಫ್ರೈ ಮತ್ತು ಗಂಜಿ ಊಟ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.